ಈ ವಿಧದಿ ಸರ್ವತ್ರ ಲಕ್ಷ್ಮೀ ಭೂವನಿತೆಯರ ಕೂಡಿ ತನ್ನ ಕಳಾ ವಿಶೇಷಗಳೆಲ್ಲ ಕಡೆಯಲಿ ತುಂಬಿ ಸೇವ್ಯತಮಾ ಸೇವಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಳ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದರುವಾದೈರಜ ಸ್ವಚ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 29. ಈ ವಿಧದಿ ಸರ್ವತ್ರ ಲಕುಮಿ ಭೂವನಿತೆಯರ ಕೂಡಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸರ್ವತ್ರ ವ್ಯಾಪ್ತನಾದ ಶ್ರೀ ಪರಮಾತ್ಮನು ಶ್ರೀ ಭೂದೇವಿಯರ ಸಹಿತನಾಗಿ ಆ ಕಮಲಾಕ್ಷನು ತನ್ನ ಭಕ್ತ ಜನರುಗಳನ್ನು ಸದಾ ಸಂರಕ್ಷಿಸುತ್ತಿರುವನೆಂದು ತಿಳಿಸುತ್ತಾರೆ. ಈ ವಿಧದಿ ಹಿಂದಿನ ಪದ್ಯಗಳಲ್ಲಿಯೇ ಶ್ರೀ ಪರಮಾತ್ಮನ ಅಪಾರ ಮಹಿಮೆಗಳನ್ನು ಮತ್ತು ಆತನ ಚಿತ್ರ ವಿಚಿತ್ರ ವ್ಯಾಪಾರಗಳನ್ನು ವಿವರಿಸಿರುತ್ತಾರೆ. ಶ್ರೀ ಪರಮಾತ್ಮನು ಶ್ರೀ ಲಕ್ಷ್ಮೀದೇವಿ ಲಕುಮಿ ಮತ್ತು ಭೂದೇವಿ ಇವರುಗಳ ಸಹಿತ ಕೂಡಿಕೊಂಡವನಾಗಿ ಸರ್ವದೇಶ ಕಾಲಾದಿಗಳಲ್ಲಿ ಸರ್ವತ್ರ ಅಣುರೇಣು ತೃಣಕಾಷ್ಟಾದಿಗಳಲ್ಲಿ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ. ತನ್ನಿಂದ ಅಭಿನ್ನವಾದ ಅಂಶರೂಪಗಳಿಂದ ಕಳಾ ವಿಶೇಷಗಳಿಂದ ಸರ್ವತ್ರ ಹರಡಿ ತುಂಬಿಕೊಂಡಿದ್ದಾನೆ. ಅಂತಹ ಸರ್ವತ್ರ ವ್ಯಾಪಕನಾದ ಸರ್ವೇಶ್ವರನ ಸೇವೆಯನ್ನು ಕೈಗೊಳ್ಳುವ ಶ್ರೇಷ್ಠರಾದ ಜೀವರಲ್ಲಿ ಸೇವ್ಯತಮ ಬಿಂಬರೂಪನಾಗಿದ್ದು ಸೇವ್ಯ ಶಬ್ದವಾಚಕನಾಗಿದ್ದಾನೆ. ಸೇವೆ ಮಾಡುವ ಜನರಲ್ಲಿ ಬಿಂಬರೂಪದಿಂದ ಸೇವಕ ನಾಮಕನಾಗಿದ್ದಾನೆ. ಹಾಗೂ ಈ ರೀತಿಯಲ್ಲಿ ಏಕಮೇವ ಅದ್ವಿತೀಯನಾದ ಶ್ರೀ ಪರಮಾತ್ಮನು ಸೇವ್ಯ ಸೇವಕ ಭಾವದಿಂದ ತನ್ನಾಮಕನಾಗಿ ತಾನೆನಿಸಿ ಸೇವಕರಲ್ಲಿ ಸೇವಕನೆಂತಲೂ ಮತ್ತು ಸೇವ್ಯರಲ್ಲಿ ಸೇವ್ಯನೆಂತಲೂ ಕರೆಯಿಸುತ್ತಾನೆ. ಸೇವ್ಯ ಸೇವಕ ಶಬ್ದವಾಚ್ಯನಾದ ರಮ ಬ್ರಹ್ಮಾದಿ ವಂದ್ಯನಾದ ಮಾಯಾಪತಿ ವಾಸುದೇವರೂಪಿ ಪರಮಾತ್ಮನು ಮಾಯಾದೇವಿ ರಮಣನು ಸೇವ್ಯ ಸೇವಕ ಜೀವರಲ್ಲಿ ಪ್ರವೇಶಿಸಿ ಅಂತರ್ಯಾಮಿಯಾಗಿದ್ದು ಪ್ರವಿಷ್ಟ ರೂಪಕನಾಗಿದ್ದು ಸೇವೆ ಮಾಡುವನು ಮತ್ತು ಸೇವೆಯನ್ನು ಸ್ವೀಕರಿಸುವನು. ತನಗೆ ಶರಣು ಹೊಕ್ಕ ಜನರ ಪಾಲಿಗೆ ಶರಣ್ಯನು. ಭಕ್ತರ ಮೇಲಿನ ಅವನ ಕಾರುಣ್ಯ ವಿಶೇಷವು ನಿತ್ಯ ಹಾಗೂ ಶಾಶ್ವತ. ತನ್ನ ದಯೆಯಲ್ಲಿ ನ್ಯೂನ್ಯಾತಿರೇಕಗಳನ್ನು ಎಂದೆಂದಿಗೂ ತೋರಿಸುವುದಿಲ್ಲ. ಇದರಿಂದ ಶಾಶ್ವತ ಕರುಣಿ ಎಂದಿದ್ದಾರೆ. ಕಮಲ ಪುಷ್ಪದ ದಳದಂತೆ ವಿಶಾಲ ನೇತ್ರವುಳ್ಳವನು. ಇದರಿಂದ ಕಮಲಾಕ್ಷನು ಕಮಲದಳದಂತೆ ಅಕ್ಷನೇತ್ರ. ನಿರ್ಗುಣೋಪಿ ಹೆಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಯ ಗುಣಮ ವಿಶ್ವಭಾದ್ಯ ಬಾಧಕಂ ತಾಗತಃ ಎಂಬ ಭಾಗವತಾರ್ಥವನ್ನು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.